ಇತ್ತೀಚೆಗೆ ಕ್ರೈಮ್ ರೇಟ್, ಅದರಲ್ಲೂ ಲೈಂಗಿಕ ದೌರ್ಜನ್ಯದ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. हम सब लोग तेरे साथ में हैं रौनक। तेरी उम्र कितनी हो रही भाई? 20 में लग रहा। ಯಾಕೆ ಮನಸ್ಥಿತಿ ಎತ್ತ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅಲ್ಲೊಬ್ಬ ವ್ಯಕ್ತಿ ತನ್ನ ತೃಷೆಗಾಗಿ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡ್ತಾರೆ, ಬಲವಂತ. ಇಲ್ಯಾರೋ ವ್ಯಕ್ತಿ ಹೆಣ್ಣು ಮಕ್ಕಳಿಗೋಸ್ಕರ ಅವರ ಆಸೆಗಳನ್ನು ಈಡೇರಿಸಲಿಕ್ಕೆ ಜೈಲು ಪಾಲಾಗ್ತಾರೆ. ಮತ್ತಾರೋ ವ್ಯಕ್ತಿ ಹಣಕ್ಕೋಸ್ಕರ ಮನುಷ್ಯನ ಕೊಲೆ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ. ಕೆಲವರು ಹೇಳ್ತಾರೆ ಸರ್ಕಾರ ಸರಿ ಇಲ್ಲ ಅಂತ. ಯಾವ ಸರ್ಕಾರ ಬಂದ್ರೇನು, ಯಾವ ಸರ್ಕಾರ ಹೋದ್ರೇನು, ಸರ್ಕಾರ ಇಲ್ಲಿ ಕ್ರೈಮ್ ಮಾಡ್ತಾ ಇಲ್ಲ. ಸರ್ಕಾರ ನಿಯಂತ್ರಿಸುತ್ತೆ. ಆದರೆ ಕ್ರೈಮ್ ಮನಸ್ಥಿತಿ ಈಗ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ನಮ್ಮ ಮಾನಸಿಕ ದೌರ್ಬಲ್ಯನ ಇದಕ್ಕೆ ಕಾರಣ, ದೌರ್ಜನ್ಯನ ಇದಕ್ಕೆ ಕಾರಣ. ನಾವೆಲ್ಲ ತಜ್ಞರಾಗಿ ಮನೋವಿಜ್ಞಾನಿಗಳಾಗಿ ಇದನ್ನೆಲ್ಲ ಚಿಂತನೆ ಮಾಡಬೇಕು. ಇಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ಬ ಓಂ ಪ್ರಕಾಶ್, ನಮ್ಮ ಮುಜಾಹಿದ್, ಅವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಮುಜಾಹಿದ್ ಏನು ಮಾಡ್ತಾನೆ, ನಾನು ಎಣ್ಣೆ ಆಗಿ ಬದಲಾಗ್ತಿದ್ದೀನಿ ಅಂತ ಹೇಳಿ ನಗ್ಮ ಅಂತ ಹೆಸರಿಟ್ಕೊಡ್ತಾನೆ. ಓಂ ಪ್ರಕಾಶ್ ಇದನ್ನು ಎನ್ಕ್ಯಾಶ್ ಮಾಡ್ಕೊಡ್ತಾನೆ. ಆ ಮುಜಾಹಿದ್ದನ್ನು ಡಾಕ್ಟರ್ ಫಾರೂಕ್ ಅಂತಕ್ಕಂಥವ್ರ ಹತ್ರ ಕರ್ಕೊಂಡೋಗಿ ಗೊತ್ತಿಲ್ಲದ ರೀತಿಯಲ್ಲಿಯೋ ಅಥವಾ ಬಲವಂತವಾಗಿಯೋ ಗೊತ್ತಿಲ್ಲ, ಅಲ್ಲಿ ಲಿಂಗತ್ವವನ್ನು ಬದಲಾವಣೆಯಾಗಿ ಹೆಣ್ಣಾಗಿ ಬದಲಾಯಿಸ್ತಾರೆ. ಆಗ ಬದಲಾಯಿಸಿದಾದಮೇಲೆ ಅವನಿಗೆ ಕಾನ್ಸಿಯಸ್ ಬಂದ ಮೇಲೆ ಗೊಳೋ ಅಂತ ಅಳ್ತಾನೆ, ನೋಡಿ ಅವನು ನನಗೆ ಗೊತ್ತಿಲ್ಲ ಹೀಗೆ ಮಾಡಿಬಿಟ್ರು ಅಂತ. ಮೊದಲು ಗೊತ್ತಿರುತ್ತೋ ಗೊತ್ತಿಲ್ವೋ, ಆದಮೇಲೆ ಮನಸ್ಥಿತಿ ಬದಲಾವಣೆ ಆಗಿದೆಯೋ ನಮಗೆ ಗೊತ್ತಿಲ್ಲ. ಅದು ಈಗ ಓಂ ಪ್ರಕಾಶ್ ಮತ್ತು ಡಾಕ್ಟರ್ ಫಾರೂಕರವರು ಬಂಧಿಸಿದ್ದಾರೆ. ದೇವರು ಅನ್ಕೋತಿರೋ, ನಿಸರ್ಗ ಅನ್ಕೋತಿರೋ, ಪಂಚಭೂತಗಳು ಅನ್ಕೋತಿರೋ, ಹೇಗೋ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಅದರಲ್ಲಿ 3 ಲಿಂಗಗಳಿವೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಇವಿಬ್ಬರೂ ಕೂಡ ಅನ್ಯೋನ್ಯತೆಯಿಂದ ಜೀವನವನ್ನು ಮಾಡುವ ಒಂದು ಪದ್ಧತಿ ಅನಾಚಾನುವಾಗಿ ನಡ್ಕೊಂಡು ಬಂದಿದೆ. ವಿಜ್ಞಾನ ಬೆಳೆದಿದೆ ಸರ್, ಏನೆಲ್ಲ ಬದಲಾವಣೆ ಆಗುತ್ತೆ ಸರ್. ಹೃದಯನೇ ತಂದಾಕ್ತೀವಿ, ಸತ್ತಿರೋ ಕಣ್ಣುಗಳನ್ನೇ ತಂದಾಕ್ತೀವಿ, ಅಂಗಾಂಗಗಳನ್ನೆಲ್ಲ ಪಾರ್ಟ್ಸ್ ಚೇಂಜ್ ಮಾಡ್ತೀವಿ, ನಮ್ಮಷ್ಟಕ್ಕೆ ನಡ್ಕೊಳ್ಳಿಕ್ಕೆ ಬಿಡಿ ಅಂತಾರೆ ಇವತ್ತಿನ ಯುವ ಮನಸ್ಸು. ಆದರೆ ಆ ಮನಸ್ಸುಗಳಿಗೆ ನಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಫೋರ್ಸಿಬಲ್ ಆಗಿ ಮಾನಸಿಕ ದೈಹಿಕ ಹಲ್ಲೆ ಕೊಟ್ಟು ನಡ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಬನ್ನಿ, ನಿಸರ್ಗ ನಮಗೇನು ಗಿಫ್ಟ್ ಕೊಟ್ಟಿದೆ ಅದರೊಂದಿಗೆ ನಡ್ಕೊಳ್ಳೋಣ. ವಿಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ, ನೀವೇ ಹೇಳ್ತೀರಿ ತಂತ್ರಜ್ಞಾನ ಇದೆ, ನಮಗೂ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ ರೀತಿ ಇರುತ್ತೆ ಅನ್ನೋದೇ ಆಗಿದ್ದರೆ, ಆ 2 ಮನಸ್ಸುಗಳಿಗೆ ತೊಂದರೆ ಇಲ್ಲ ಅನ್ನೋದಾಗಿದ್ದರೆ, ಈ ಸಮಾಜ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಬೇಡ ಅನ್ನೋದಾಗಿದ್ದರೆ, 2 ಮನಸ್ಸುಗಳು ಹೊಂದ್ಕೊಂಡಾಗ ಒಂದಿಷ್ಟು ಕಾನೂನಿನ ಒಳಗಡೆ ಅವಕಾಶ ಇದೆ, ನಡ್ಕೊಳ್ಳಿ. ಬಲವಂತವಾಗಿ ನಡ್ಕೋಬೇಡಿ ಅನ್ನೋದು ನನ್ನ ಆಶಯ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ: ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.